ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಡಿ.ಕೆ.ಶಿ ಅವರು ಬೆಳಗಾವಿಗೆ ಬಂದರು. ರೈತರು ಕೂಡ ನಿನ್ನೆಯಿಂದಾನೇ ನಮ್ಮ ಡಿ.ಸಿ ಆದಂಥ ಮೊಹಮ್ಮದ್ ರೋಷನ್ ಅವ್ರ ಹತ್ರ ಕೂಡ ಮನವಿ ಮಾಡ್ಕೊಂಡಿದ್ರು. ಆಯಿತು ಸರಿ ಸರ್ ಬರಲಿ ಮಾತಾಡ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದರು. ಡಿ.ಕೆ.ಶಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತ. ಅದೇ ರೀತಿ ಸುವರ್ಣಸೌಧದಲ್ಲಿ ರೈತರನ್ನು ನೇರವಾಗಿ ಭೇಟಿಯಾದಂಥ ಡಿ.ಕೆ.ಶಿ ಅವರು ಏನು ರೈತರೆಲ್ಲರೂ ಸೇರಿ ಕೊಟ್ಟಂಥ ಮನವಿಗಳನ್ನು ವೀಕ್ಷಣೆ ಮಾಡಿ ಆ ಮನವಿಯಲ್ಲಿ ಬರೆದಂಥ ವರದಿಗಳನ್ನು ಓದಿ ಅಲ್ಲಿ ರೈತರು ಅವರ ಜೊತೆ ಸಮಾಲೋಚನೆ ನಡೆಸುತ್ತಾರೆ. ರೈತರು ಅವರನ್ನು ಪ್ರಶ್ನಿಸುತ್ತಾರೆ. ಸರ್, ತುಂಬ ಕಷ್ಟದಲ್ಲಿದ್ದೀವಿ, ಬರಗಾಲ ಬಂತು, ಇವಾಗ ತೀವ್ರ ಮಳೆಯಾಗಿ ಹಾನಿ ಆಗ್ತಾ ಇದೆ. ಈ ರೀತಿ ಆದರೆ ನಾವು ಬದುಕೋದಾದ್ರೂ ಹೇಗೆ ಸರ್? ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಇಲ್ಲ ನಿಮ್ಮ ಕೈಯಲ್ಲಿದೆ, ನೀವೇ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊತಾರೆ. ನೀವು ಮನಸ್ಸು ಮಾಡಿದರೆ ನಮ್ಮೆಲ್ಲರ ಹೊರೆ ಆದಂಥ ನಮ್ಮ ಸಾಲ ಮನ್ನಾ ಮಾಡಿ, ನಮ್ಮಿರುವಂಥ ಸಾಲ ಮನ್ನಾ ಮಾಡಿ ನಮ್ಮನ್ನು ಮುಕ್ತಗೊಳಿಸೋದ್ರಿಂದ ಅಂತ ಅಲ್ಲಿರೋ ಬಂದಂಥ ರೈತರಿಗೆಲ್ಲ ಬೇಡ್ಕೊಂಡಿದ್ದಕ್ಕೆ ಕೊನೆಗೂ ಡಿ.ಕೆ.ಶಿ ಅವರು ಅವರ ಒಂದು ಕೋರಿಕೆಗೆ ಅಸ್ತು ಅಂತ ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಮಾಡಲಿದ್ದಾರೆ, ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ರೈತರ ಸಾಲ ಮನ್ನಾ ಆಗುತ್ತೆ. ಕೃಷಿ ಮೇಲಿನ ಸಾಲ ಮನ್ನಾ ಆಗುತ್ತಾ ಅಥವಾ ಬ್ಯಾಂಕ್ಗಳಲ್ಲಿ ಕೃಷಿ ಮೇಲೆ ತೆಗೆದಿರುವಂಥ ಸಾಲ ಮನ್ನಾ ಆಗುತ್ತಾ, ಯಾವ ರೀತಿ ಸೊಸೈಟಿಯಲ್ಲಿ ತೆಗೆದಿರುವಂಥ ಸಾಲ ಮನ್ನಾ ಆಗುತ್ತಾ, ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರು ಮುಂದಿನ ಒಂದು ವರದಿ ಮುಖಾಂತರ ಎಲ್ಲರಿಗೂ ತಿಳಿಸ್ಪಡಿಸ್ತಾರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು.